ഞങ്ങൾക്ക് ഒരു സമാധാനമില്ലാതെ ഓരോ ദിവസവും ഞങ്ങൾ തള്ളി നീക്കുകയാണ്. ഞങ്ങളെ കഴിയുന്ന വിധത്തിലെല്ലാം സഹായിക്കണമെന്ന് ಎಲ್ಲವരോടും ತಾಳ್ಮೆಯಾಗಿ ഞാൻ ಅಪೇಕ್ಷಿക്കുകയാണ്. ನನಗೆ ಮುಂದೆ ಕೆಲಸ ಮಾಡಿ ಆದರೂ ನನ್ನ ತಾಯಿಯವರನ್ನೆಲ್ಲ ನೋಡ್ಕೋಬೇಕು. ಮನೆಯಲ್ಲಿ ಆಸ್ತಿಯಾಗಿ ಏನೂ ಇಲ್ಲ ನನಗೆ. ಎಲ್ಲರ ಸಹಾಯಕ್ಕಾಗಿ ಕೈ ಕೋರಿಕೊಳ್ಳುತ್ತಿದ್ದೇನೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಮಾತಾಡ್ತಿದ್ದೀನಿ. ವಿಷಯ ಏನಂದರೆ, ಇವರ ಹೆಸರು ಜಿಬಿಲ್ ಅಂತೇಳಿ. ಕೆಳಗಡೆ ನೀವು ವಿಡಿಯೋ ನೋಡ್ತಿರ್ಬೋದು. ಇವರು ಶಿರಾಡಿ ಗ್ರಾಮದ ಕಡಬ ತಾಲೂಕಿನವರು. ಈಗಷ್ಟೇ ಆ ಕಾಲು ನೋವು ನೋಡುವಾಗ ತುಂಬ ಬೇಸರ ಆಗ್ತದೆ. ಉದನೆಯಲ್ಲಿ ಬೈಕ್ನಲ್ಲಿ ಹೋಗ್ತಿರುವಾಗ ಟಿಪ್ಪರ್ ಮತ್ತು ಇವರ ಗಾಡಿ ನಡುವೆ ಆಕ್ಸಿಡೆಂಟ್ ಆಗ್ತದೆ. ಇವರ ಕಾಲು ಮುರಿತಾಗ್ತದೆ. ಸಾಧಾರಣ 30 ಲಕ್ಷ ಖರ್ಚಾಗ್ತದೆ. ಈಗಷ್ಟೇ 16 ಸರ್ಜರಿ ಆಗಿದೆ. ಇನ್ನೇನು ತುಂಬ ಸರ್ಜರಿ ಆಗಲಿಕ್ಕಿದೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ದಯವಿಟ್ಟು ನಮ್ಮಲ್ಲಿ ಕೈಲಾದಷ್ಟು ಸಹಾಯ ಮಾಡುವ. ಮನೆಯ ಸಂಪೂರ್ಣ ಜವಾಬ್ದಾರಿ ಇವರ ಕೈಯಲ್ಲಿರೋದ್ರಿಂದ ನಮ್ಮಲ್ಲಿ ಒಂದು ಆದಷ್ಟು ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಸಪೋರ್ಟ್ ಮಾಡುವ. ಕೆಳಗಡೆ ಸ್ಕ್ಯಾನರ್ ಹಾಕಿರ್ತೀನಿ, ನಿಮ್ಮಲ್ಲಿ ಕೈಲಾದಷ್ಟು ಸಹಾಯ ಮಾಡಿ. ಈಗಾಗಲೇ ನಾನು ಎಷ್ಟು ಕಲೆಕ್ಷನ್ ಮಾಡಿದ್ದೀನಿ, ಅದು ನನ್ನಿಂದಲ್ಲ, ನಿಮ್ಮಿಂದ. ಒಂದು ಮನವಿ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ಆದಷ್ಟು ಗ್ರೂಪಿಗೆ ಕೆಲವು ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಕೊಡಲಿಲ್ಲ ಅಂದರೆ ಗ್ರೂಪಿಗೆ ಏನಾದರೂ ಶೇರ್ ಮಾಡಿದರೆ ಅವರೇನಾದರೂ ಒಂದು 10-100 ರೂಪಾಯಿ ಹಾಕಿದರೂ ಕೂಡ ಅವರ ಮುಂದಿನ ಜೀವನಕ್ಕೆ ಏನಾದರೂ ಒಂದು ಆಗ್ತದೆ ಅನ್ನುವಂಥ ಒಂದು ನಂಬಿಕೆ. ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ನಮಸ್ತೆ, ನನ್ನ ಹೆಸರು ಜಿಬಿಲ್ PK. ನಾನು ಕಡಬ ತಾಲೂಕು ಶಿರಾಡಿ ಗ್ರಾಮದ ನಿವಾಸಿಯಾಗಿದ್ದೇನೆ. ನನಗೆ ಒಂದು ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ನನಗೆ ಒಂದು ಆ್ಯಕ್ಸಿಡೆಂಟ್ 2022 AJಯಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದೆ. ಸುಮಾರು ಅಲ್ಲಿ 12 ಸರ್ಜರಿ ಮಾಡಿಲ್ಲ. ಕೊನೆಗೆ ಅವರು ತನ್ನಷ್ಟಕ್ಕೆ ಆಗಬೇಕು ಅಂತೇಳಿ ಕೈ ಬಿಟ್ಟು ಬಿಡ್ತಾರೆ. ಹಾಗೆ ನಮ್ಮ ಪುತ್ತೂರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಕಾಲು ತೆಗೆಯುವ ಅಂತೇಳಿ ಇದ್ದ ಸಂದರ್ಭದಲ್ಲಿ ಅಲ್ಲಿಯ ಡಾಕ್ಟ್ರು ಸರ್ಜರಿ ಮಾಡಿಸಿ ಸರಿ ಮಾಡಿ ಕೊಡುವಂಥ ಮಾತು ಕೊಟ್ಟಿದ್ದಾರೆ. ನನಗೆ ತುಂಬ ಸಾಲ ಹಾಗೂ ಕಷ್ಟದಲ್ಲಿದ್ದೀನಿ. ಎಲ್ಲ ನಾನೊಬ್ಬನೇ ದುಡಿದು ಮನೆಗೆ ಆಗಬೇಕಿತ್ತು. ಮತ್ತು ಮನೆಯಲ್ಲಿ ತಂದೆ ಇಲ್ಲ, ತಂದೆ ತೀರ್ಕೊಂಡ್ರು. ಒಬ್ಬನೇ ಮಗ ಆಗಿದ್ದೆ. ಇನ್ನೂ ಎಷ್ಟು ಸರ್ಜರಿ ಬೇಕಾಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಇವಾಗಲೇ 16 ಸರ್ಜರಿಯನ್ನು ನಾನು ಪೂರ್ತಿಗೊಳಿಸಿದ್ದೀನಿ. ಹಾಗೆ ಸುಮಾರು ಒಂದು 30 ಲಕ್ಷ ಮೇಲೆ ವೆಚ್ಚ ಆಗಿರ್ತದೆ. ಸಾಲ ಎಲ್ಲ ಮಾಡಿಕೊಂಡು ಇದ್ದೀನಿ. ಇನ್ನೂ ತುಂಬ ಸರ್ಜರಿ ಬೇಕಾಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಇಂಜೆಕ್ಷನ್ ಆಗಲಿ ಸರ್ಜರಿ ಆಗಲಿ ಅಗತ್ಯ ಇದೆ ಅಂತ ತಿಳಿಸಿದ್ದಾರೆ ಡಾಕ್ಟರ್ ಅಜಯ್ ಸರ್. ನಿಮ್ಮಲ್ಲಿ ಆದಷ್ಟು ನನಗೆ ಒಂದು ಸಹಾಯ ಮಾಡಬೇಕಾಗಿ ನಿಮ್ಮ ಎಲ್ಲರಲ್ಲಿ ಕೂಡ ನಾನು ರಿಕ್ವೆಸ್ಟ್ ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ ನನಗೆ ಮುಂದೆ ಕೆಲಸ ಮಾಡಿ ಆದರೂ ನನ್ನ ತಾಯಿಯವರನ್ನೆಲ್ಲ ನೋಡ್ಕೋಬೇಕು. ಮನೆಯಲ್ಲಿ ಆಸ್ತಿಯಾಗಿ ಏನೂ ಇಲ್ಲ ನನಗೆ. ಎಲ್ಲರ ಸಹಾಯಕ್ಕಾಗಿ ಕೈ ಕೋರಿಕೊಳ್ಳುತ್ತಿದ್ದೇನೆ. നമസ്തേ, ഇതെൻ്റെ മകനാണ്. ആക്സിഡൻ്റായിട്ട് 4 വർഷമായി. 16 ഓപ്പറേഷനായി. എന്നിട്ടും കാല് നടക്കാനോ ഒന്നും പറ്റിയല്ലാത്ത അവസ്ഥയിലാണ്. 10-30 ലക്ഷം രൂപയോളം ഞങ്ങൾക്ക് കടമായിട്ടുണ്ട്. ഇവിടെ അവനാണ് കൂലിപ്പണിയെടുത്ത് ഞങ്ങളെ നോക്കിക്കൊണ്ടിരുന്നത്. അവൻ്റെ അപ്പൻ മരിച്ചുപോയി. ഇനി എന്നെ നോക്കാനുള്ളത് അവൻ മാത്രമേ ഉള്ളൂ. ഇനി അവന് നടക്കാൻ പറ്റുകയില്ല. എല്ലാവർക്കും ഞങ്ങളെ പറ്റുന്ന രീതിയിൽ സഹായിച്ച് അവനെ ഒന്ന് നടത്തിത്തരണമെന്ന് താഴ്മയായി എല്ലാവരോടും ഞാൻ അപേക്ഷിക്കുന്നു. ഞങ്ങളുടെ കടങ്ങളും ബാധ്യതകളും കാരണം ഞങ്ങൾക്ക് ഒരു സമാധാനമില്ലാതെ ഓരോ ദിവസവും ഞങ്ങൾ തള്ളി നീക്കുകയാണ്. ഞങ്ങളെ കഴിയുന്ന വിധത്തിലെല്ലാം സഹായിക്കണമെന്ന് എല്ലാവരോടും താഴ്മയായി ഞാൻ അപേക്ഷിക്കുകയാണ്.